ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. COP33 ಕ್ಲೈಮೇಟ್ ಸಮಿಟ್. ವಿಚ್ ಮಿನಿಸ್ಟ್ರಿ ಸೆಟ್ ಅಪ್ ಎ ಡೆಡಿಕೇಟೆಡ್ ಸೆಲ್ ಫಾರ್ ಹೋಸ್ಟಿಂಗ್ COP33 ಇನ್ ಇಂಡಿಯಾ? ಭಾರತದಲ್ಲಿ COP33 ಅನ್ನು ಆಯೋಜಿಸಲು ಯಾವ ಸಚಿವಾಲಯವು ಮೀಸಲಾದ ಕೋಶವನ್ನು ಸ್ಥಾಪಿಸಿದೆ? ಆನ್ಸರ್ ವಿಲ್ ಬಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. COP28 ಅಲ್ಲಿ ಇಂಡಿಯಾ ಏನ್ ಮಾಡುತ್ತೆ, ಪ್ರಪೋಸ್ ಮಾಡುತ್ತೆ, ನಾವು COP33 ಹೋಸ್ಟ್ ಮಾಡ್ತೀವಿ ಅಂತ ಹೇಳಿ. COP28 ಎಲ್ಲಿ ನಡೀತು? UAE ನಡೀತು. ಓಕೆ, ಹಾಗಾದ್ರೆ 2025 ಅಲ್ಲಿ ಯಾವ ಸಮಿಟ್ ನಡೀತಾ ಇದೆ? COP30 ನಡೀತಾ ಇದೆ. COP30 ನಡೀತಾ ಇದೆ, ಎಲ್ಲಿ ನಡೀತಾ ಇದೆ? ಬ್ರೆಜಿಲ್ ಅಲ್ಲಿ ನಡೀತಾ ಇದೆ. ಇದು ಬ್ರೆಜಿಲ್ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ COP30 ಆದ ನಂತರ COP31 ಆಗ್ಬೇಕು, ಇದ್ರ ಜೊತೆಗೆ COP32 ಆಗ್ಬೇಕು. ಅದಾದ ನಂತರ COP33 ಆಗುತ್ತೆ 2028 ಅಲ್ಲಿ. ಓಕೆ, ಸಪೋಸ್ ಇದು ನಡೆದ್ರೆ ಇದು ಇಂಡಿಯಾದು ಸೆಕೆಂಡ್. ಹಾಗಾದ್ರೆ ಫಸ್ಟ್ ಯಾವಾಗ ಇಂಡಿಯಾ ಹೋಸ್ಟ್ ಮಾಡಿತ್ತು ಅಂತಂದ್ರೆ 2002 ಹೋಸ್ಟ್ ಮಾಡಿರುತ್ತೆ. COP8 ಸಮಿಟ್ನ 2002 ಇಂಡಿಯಾ ಹೋಸ್ಟ್ ಮಾಡಿರುತ್ತೆ. ಓಕೆ, ಹಾಗಾದ್ರೆ ಕಾಪ್ ಅಂತಕ್ಕಂಥದ್ದು ಏನು? ಇದು ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಟು ವಾಟ್? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು ಒಂದು ಇಂಟರ್ನ್ಯಾಷನಲ್ ಟ್ರೀಟಿ. ಇದು ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಕ್ಲೈಮೇಟ್. ಲಾರ್ಜ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಕ್ಲೈಮೇಟ್ ಸಮಿಟ್ ಅಂತಾನೆ ಕರಿತೀವಿ. ಇವಾಗ ಕ್ಲೈಮೇಟ್ ಸಮಿಟ್. ಹಾಗಾದ್ರೆ ಇದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಳ್ತಾರೆ? 1992 ಅರ್ತ್ ಸಮಿಟ್ ಇನ್ ರಿಯೋ ದಿ ಜನರಿಯೋದಲ್ಲಿ ನಡೀತು. ಓಕೆ, ಅರ್ತ್ ಸಮಿಟ್. ಇದ್ರದ್ದು ಸೆಕ್ರೆಟರೇಟ್ ಎಲ್ಲಿದೆ ಅಂತಂದ್ರೆ ಇದ್ರದ್ದು ಬಾನ್ ಅಂತಕ್ಕಂಥದ್ದು ಬಾನ್ ಅಲ್ಲಿದೆ, ಜರ್ಮನಿ. ಓಕೆ, ಇಲ್ಲಿ ನಾವು ಇದ್ರದ್ದು ಸೆಕ್ರೆಟರೇಟ್ ನೋಡ್ತೀವಿ. ಯಾವ್ದು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು ಅನ್ಯುವಲಿ ಮೀಟ್ ಆಗಿ ಡಿಸ್ಕಸ್ ಮಾಡುತ್ತೆ ಕ್ಲೈಮೇಟ್ ಗೋಲ್ಸ್ ಬಗ್ಗೆ. ಓಕೆ, ಕ್ಲೈಮೇಟ್ ಗೋಲ್ಸ್. ಇಲ್ಲಿ ನಮಗೆ ನೆನ್ಪಿಡ್ಬೇಕಾಗಿರೋ ಕಾನ್ಸೆಪ್ಟ್ ಏನು? COP33 ಸಪೋಸ್ ಇಂಡಿಯಾ ಹೋಸ್ಟ್ ಮಾಡಿದ್ರೆ ದಿಸ್ ವಿಲ್ ಬಿ ಸೆಕೆಂಡ್. ಫಸ್ಟ್ ಟೈಮ್ ಯಾವಾಗ ಹೋಸ್ಟ್ ಮಾಡಿತ್ತು ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ಈ ವರ್ಷ ಯಾವ್ದು ಹೋಸ್ಟ್ ಮಾಡ್ತಾ ಇದೆ? ಬ್ರೆಜಿಲ್ ಮಾಡ್ತಾ ಇದೆ. COP30 ಬ್ರೆಜಿಲ್ ಹೋಸ್ಟ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಎಷ್ಟು ಗೊತ್ತಿದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಹೈಡ್ರೋಜನ್ ಪವರ್ಡ್ ಟ್ರೈನ್. ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್ ಕೋಚ್ ಟೆಸ್ಟೆಡ್? ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಕೋಚ್ ಅನ್ನು ಎಲ್ಲಿ ಪರೀಕ್ಷಿಸಲಾಯಿತು? ಆನ್ಸರ್ ವಿಲ್ ಬಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ, ಚೆನ್ನೈ. ಇದು ಫಸ್ಟ್ ಇಂಡಿಯಾದು ಹೈಡ್ರೋಜನ್ ಆಸ್ ಎ ಫ್ಯೂಯಲ್ ಯೂಸ್ಡ್ ಇನ್ ಟ್ರೈನ್ಸ್ ಅಲ್ಲಿ. ಇದೊಂದು ಮೈಲ್ ಸ್ಟೋನ್ ಅಂತ ಕರಿತೀವಿ ನಾವು. ಸೊ ಯಾವ ಒಂದು ಸೆಕ್ಟರ್ ಅಲ್ಲಿ ಬರುತ್ತೆ ಇದು? ಇಂಡಿಯಾದು ಗ್ರೀನ್ ರೈಲ್ ಇನಿಷಿಯೇಟಿವ್, ಗ್ರೀನ್ ರೈಲ್ ಅಚೀವ್ ಮಾಡಕ್ಕೆ. ಇದು ಎಲ್ಲಿ ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ಇದು ಇಂಡಿಯಾಸ್ ಗ್ರೀನ್ ಟಾರ್ಗೆಟ್ಸ್ ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೀನ್ ಟಾರ್ಗೆಟ್ಸ್ ಅಥವಾ ಕ್ಲೈಮೇಟ್ ಟಾರ್ಗೆಟ್ಸ್ ಅಂತ ಕರಿತೀವಿ. ಕ್ಲೈಮೇಟ್ ಟಾರ್ಗೆಟ್ಸ್ ಯಾವ್ಯಾವ ಅಂತ ನೋಡೋಣ ನಾವಿಲ್ಲಿ. ನೆಟ್ ಜೀರೋ ಟಾರ್ಗೆಟ್ ಇದೆ. ನೆಟ್ ಜೀರೋ ಟಾರ್ಗೆಟ್ ಮಾಡಬೇಕು ಅಂತ ಇದೆ. ನೆಟ್ ಜೀರೋ ಎಮಿಷನ್ಸ್ ಬೈ 2070. ಅದ್ರ ಜೊತೆಗೆ 50% ಎನರ್ಜಿ ಶುಡ್ ಕಮ್ ಫ್ರಮ್ ನಾನ್ ಫಾಸಿಲ್ಸ್ ಬೈ 2030. ನೆಕ್ಸ್ಟ್ 45% ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇಂಟೆನ್ಸಿಟಿ ಕಡಿಮೆ ಮಾಡಬೇಕು ಬೈ 2030. ದೀಸ್ ಆರ್ ಕ್ಲೈಮೇಟ್ ಗೋಲ್ಸ್ ಇಂಡಿಯಾ ಸೆಟ್ ಮಾಡ್ಕೊಂಡಿದೆ. ಇದನ್ನ ಅಚೀವ್ ಮಾಡ್ಬೇಕಂತೇಳಿ. ಇದರಲ್ಲಿ ಇದು ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ಹೈಡ್ರೋಜನ್ ಪವರ್ಡ್ ಏನ್ ಟ್ರೈನ್ ಇದೆ, ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಇಂಪ್ಲಿಮೆಂಟ್ ಆದಾಗ ಸೊ ಈ ಟಾರ್ಗೆಟ್ಸ್ ನಾವು ಬೇಗನೆ ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ನೆನ್ಪಿಡ್ಬೇಕಾಗಿರೋದೇನು? ಇದು ಕೋಚ್ ಫ್ಯಾಕ್ಟರಿ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ಡ್ ಎಲ್ಲಿ ಟೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಬೋದು. ಟೆಸ್ಟ್ ಮಾಡಿದ್ದಾರೆ ಅಂತ ಚೆನ್ನೈಯಲ್ಲಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ನೆಕ್ಸ್ಟ್ ಇಂಡಿಯಾದು ಕ್ಲೈಮೇಟ್ ಟಾರ್ಗೆಟ್ಸ್, ಇದು ನಾವು ನೆನ್ಪಿಡ್ಲೇಬೇಕು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಹ್ಯಾಬಿಟ್ಯಾಟ್ಸ್. In which of the following national parks of India are saltwater crocodiles found? ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪ್ಪು ನೀರಿನ ಮೊಸಳೆಗಳು ಕಂಡುಬರುತ್ತವೆ? ನಾವಿಲ್ಲಿ ಹ್ಯಾಬಿಟ್ಯಾಟ್ಸ್ ನೋಡೋಣ. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಹ್ಯಾಬಿಟ್ಯಾಟ್ ನೋಡೋಣ. ಟ್ರಾಪಿಕಲ್ ಏರಿಯಾದಲ್ಲಿ ಟ್ರಾಪಿಕಲ್ ಹ್ಯೂಮಿಡ್
ಟ್ರಾಪಿಕಲ್ ಹ್ಯೂಮಿಡ್ ಕೋಸ್ಟಲ್ ಏರಿಯಾದಲ್ಲಿ ಕಂಡು ಬರುತ್ತೆ. ಇದು ಪ್ರಿಫರ್ ಮಾಡುತ್ತೆ ಕೋಸ್ಟಲ್ ಏರಿಯಾಸ್. ಮ್ಯಾಂಗ್ರೋವ್ ಆಗಿರ್ಬೋದು, ಮ್ಯಾಂಗ್ರೋವ್ಸ್ ಆಗಿರ್ಬೋದು, ಪ್ಲಸ್ ಏನಾಗಿರ್ಬೋದು, ಬ್ರಾಕಿಶ್ ವಾಟರ್ಸ್ ಕೂಡ ಆಗಿರ್ಬೋದು. ಬ್ರಾಕಿಶ್ ವಾಟರ್ಸ್ ಈ ಒಂದು ಏರಿಯಾ ಏನ್ ಪ್ರಿಪೇರ್ ಮಾಡುತ್ತೆ? ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಪ್ರಿಪೇರ್ ಮಾಡುತ್ತೆ. ಹಾಗಾದ್ರೆ ಇಂಡಿಯಾದಲ್ಲಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ಸ್, ಭಿಟರ್ಕನಿಕಾ ನ್ಯಾಷನಲ್ ಪಾರ್ಕ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಮಹಾನದಿ ಡೆಲ್ಟಾ, ಇದ್ರ ಜೊತೆಗೆ ಕೋಸ್ಟಲ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್ ಮತ್ತೆ ತಮಿಳುನಾಡು. ಇಲ್ಲಿ ನಾವು ನೋಡಕ್ಕೆ ಸಿಗುತ್ತೆ ಏನು? ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಇಲ್ಲಿ ಕಂಡು ಬರುತ್ತೆ ಇಂಡಿಯಾದಲ್ಲಿ. ಓಕೆ, ಇದು ನ್ಯೂಸ್ ಅಲ್ಲಿ ಯಾಕಿತ್ತು ಅಂತಂದ್ರೆ ಇತ್ತೀಚೆಗೆ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಒಡಿಶಾ ಒಂದು ವಿಲೇಜ್ ಇಂದ ಏನ್ ಮಾಡ್ತಾರೆ? ರೆಸ್ಕ್ಯೂ ಮಾಡ್ತಾರೆ. ಇದು ನ್ಯೂಸ್ ಅಲ್ಲಿ ಇತ್ತು. ಹೀಗಾಗಿ ಇದ್ರ ಮೇಲೆ ನಾವು ಡೈರೆಕ್ಟ್ ಆಗಿ ಈ ತರ ಒಂದು ಕ್ವಶನ್ ಫ್ರೇಮ್ ಮಾಡಿದ್ವಿ. ಇಲ್ಲಿ ಹ್ಯಾಬಿಟೇಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ಎಲ್ಲಿ ಕಾಣ್ ಬರುತ್ತೆ ಇದು ಇಂಪಾರ್ಟೆಂಟ್. ಓಕೆ, ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲು, ಭಿತರ್ಕನಿಕಾ ನ್ಯಾಷನಲ್ ಪಾರ್ಕ್ ಒಡಿಶಾ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ನೋಡಿದ್ವಿ, ಮಹಾನದಿ ಡೆಲ್ಟಾ. ಓಕೆ, ನೆಕ್ಸ್ಟ್ ಕೋಸ್ಟಲ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್ ಮತ್ತೆ ತಮಿಳುನಾಡು. ಈ ಲಿಸ್ಟ್ ಓದಿದ್ರೆ ಸಾಕು. ಇಲ್ಲಿ ಆನ್ಸರ್ ವಿಲ್ ಬಿ ಆಲ್ ಆಫ್ ದಿ ಅಬೋವ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೋರೈ ಪೇಂಟಿಂಗ್ಸ್. At which event did Sorai paintings gain national attention recently? ಇತ್ತೀಚೆಗೆ ಯಾವ ಸಮಾರಂಭದಲ್ಲಿ ಸೋರಾಯ್ ಪೇಂಟಿಂಗ್ಸ್ ರಾಷ್ಟ್ರೀಯ ಗಮನ ಸೆಳೆದಿದೆ? ಆನ್ಸರ್ ವಿಲ್ ಬಿ ಕಲಾ ಉತ್ಸವ್ 2025. ಈ ಕಲಾ ಉತ್ಸವದು ಸೆಕೆಂಡ್ ಎಡಿಷನ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಇದು ರಾಷ್ಟ್ರಪತಿ ಭವನ್ ನಲ್ಲಿ ನಡೀತಾ ಇದೆ. ರಾಷ್ಟ್ರಪತಿ ಭವನ್. ಓಕೆ, ಆನ್ಸರ್ ವಿಲ್ ಬಿ ಸೆಕೆಂಡ್ ಒನ್. ಸೋರಾಯ್ ಪೇಂಟಿಂಗ್ಸ್ ಅಂತಕ್ಕದ್ದು ಏನಿದು? ಇದೊಂದು ಮ್ಯೂರಲ್ ಪೇಂಟಿಂಗ್ಸ್ ಅಂತ ಕರಿತೀವಿ ನಾವು. ಮ್ಯೂರಲ್ ಪೇಂಟಿಂಗ್ಸ್ ಇವು ಟ್ರೆಡಿಷನಲ್ ಮ್ಯೂರಲ್ ಪೇಂಟಿಂಗ್ಸ್ ಅಂದ್ರೆ ನಾವು ಗೋಡೆ ಮೇಲೆ ನೋಡ್ತೀವಿ. ಇದನ್ನ ವಾಲ್ ಪೇಂಟಿಂಗ್ಸ್ ಅಂತ ಕೂಡ ಕರೀತಾರೆ. ವಾಲ್ ಪೇಂಟಿಂಗ್ಸ್ ಇಷ್ಟು ದೊಡ್ಡದಾಗಿರುತ್ತೆ. ಇದು ನಾವಿಲ್ಲಿ ನೋಡ್ಬೋದು, ಈ ಇಮೇಜ್ ಅಲ್ಲಿ ನಾವು ನೋಡ್ಬೋದು. ಓಕೆ, ಮ್ಯೂರಲ್ ಪೇಂಟಿಂಗ್ಸ್ ಇವುಗಳನ್ನ ನಾವು ಎಲ್ಲಿ ತನಕ ಟ್ರೇಸ್ ಮಾಡಬಹುದು ಅಂತಂದ್ರೆ ಹಿಸ್ಟಾರಿಕಲ್ ಪೇಂಟಿಂಗ್ಸ್. ಇವು ತುಂಬಾ ಓಲ್ಡ್ ಚಾಲ್ಕೋಲಿಥಿಕ್ ಪೀರಿಯಡ್. ಇದು ಚಾಲ್ಕೋಲಿಥಿಕ್ ಪೀರಿಯಡ್ ಪೇಂಟಿಂಗ್ಸ್. ಇವು ಚಾಲ್ಕೋಲಿಥಿಕ್ ಅಂತಂದ್ರೆ ನಾವು ಚಾಲ್ಕೋ ಅಂದ್ರೆ ಮೆಟಲ್, ಕಾಪರ್ ಬರುತ್ತೆ, ಲಿಥಿಕ್ ಅಂದ್ರೆ ಸ್ಟೋನ್. ಇಲ್ಲಿ ಸ್ಟೋನ್ ಟೂಲ್ಸ್ ಕೂಡ ಯೂಸ್ ಮಾಡ್ತಿರ್ತಾರೆ ಈ ಒಂದು ಟೈಮ್ ಅಲ್ಲಿ. ಜೊತೆಗೆ ಮೆಟಲ್ ಟೂಲ್ಸ್ ಕೂಡ ಯೂಸ್ ಮಾಡ್ತಿರ್ತಾರೆ. ಮೆಟಲ್ ಟೂಲ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಿರ್ತಾರೆ? ಕಾಪರ್ ಯೂಸ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಇದನ್ನ ಚಾಲ್ಕೋಲಿಥಿಕ್ ಪೀರಿಯಡ್ ಅಂತಾರೆ. ಈ ಪೇಂಟಿಂಗ್ಸ್ ನ ಈ ಒಂದು ಪೀರಿಯಡ್ ಗೆ ಅಟ್ಯಾಚ್ ಆಗಿ ಇಲ್ಲಿಂದ ಟ್ರೇಸ್ ಮಾಡಬಹುದು. ಇಲ್ಲಿವರೆಗೆ ನಾವು ಇಷ್ಟು ಓಲ್ಡ್ ಅಂತ ಕರಿತೀವಿ ನಾವು. ಅರೌಂಡ್ 900 BC ಇಷ್ಟು ಓಲ್ಡ್ ಆಗಿರೋ ಪೇಂಟಿಂಗ್ಸ್ ಇವು ಹಿಸ್ಟಾರಿಕಲಿ. ಸೊ ಹಾಗಾದ್ರೆ ಈ ಯಾವ ಒಂದು ರೀಸನ್ಗೆ ಇಲ್ಲಿ ಕಂಡು ಬರ್ತದೆ? ಇದು ಜಾರ್ಖಂಡ್ ಬರುತ್ತೆ, ಒಡಿಶಾ ಬರುತ್ತೆ. ನಾವು ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಯಾವ ಟ್ರೈಬ್ಸ್ ಇದನ್ನ ಫಾಲೋ ಮಾಡ್ತಾರೆ? ಸಂತಾಲ್ ಪ್ಲಸ್ ನಮ್ಗೆ ಇಲ್ಲಿ ಗೋಂಡ್ಸ್ ಬರ್ತಾರೆ, ಕುಮ್ರಿ ಅಂತ ಕೂಡ ಬರ್ತಾರೆ. ಓಕೆ, ಈ ಒಂದು ಟ್ರೈಬ್ಸ್ ಇದನ್ನ ಏನ್ ಮಾಡ್ತಾರೆ? ಪೇಂಟಿಂಗ್ಸ್ ಮಾಡ್ತಾರೆ. ಎಸ್ಪೆಷಲಿ ವಾಲ್ ಪೇಂಟಿಂಗ್ಸ್ ನ ವುಮೆನ್ ಡ್ರಾ ಮಾಡ್ತಾರೆ. ಟ್ರೈಬಲ್ ವುಮೆನ್. ಇದ್ರ ಥೀಮ್ ಏನು? ಈ ಪೇಂಟಿಂಗ್ಸ್ ನ ಥೀಮ್ ಏನಂತಂದ್ರೆ ನ್ಯಾಚುರಲ್ ಥೀಮ್. ಅದರಲ್ಲಿ ನೀವು ನೋಡ್ತೀವಿ, ಫಾರೆಸ್ಟ್ ನೋಡ್ಬೋದು, ಅನಿಮಲ್ಸ್ ನೋಡ್ಬೋದು, ರಿವರ್ಸ್ ನೋಡ್ಬೋದು. ಹಾಗಾದ್ರೆ ಈ ಪೇಂಟಿಂಗ್ಸ್ ಮಾಡಕ್ಕೆ ಏನೇನು ಯೂಸ್ ಮಾಡ್ತಾರೆ? ಚಾರ್ಕೋಲ್ ಯೂಸ್ ಮಾಡ್ತಾರೆ, ಸಾಯಿಲ್ ಯೂಸ್ ಮಾಡ್ತಾರೆ, ಜೊತೆಗೆ ಕ್ಲೇ ಯೂಸ್ ಮಾಡ್ತಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನ್ಯಾಚುರಲ್ ಪೇಂಟಿಂಗ್ಸ್ ನ ನಾವು ಗೋಡೆ ಮೇಲೆ ಮಾಡಿರೋದನ್ನ ನೋಡಬಹುದು. ಓಕೆ, ಇವು ಸೋರಾಯ್ ಪೇಂಟಿಂಗ್ಸ್ಗೆ GI ಟ್ಯಾಗ್ ಕೂಡ ಇದೆ. ಸೋರಾಯ್ ಪೇಂಟಿಂಗ್ಸ್. ಸೊ ಎಲ್ಲಿಂದ ಇದೆ ಅಂತಂದ್ರೆ ಹಜಾರಿಬಾಗ್, ಜಾರ್ಖಂಡ್. ಇಲ್ಲಿಂದ ಇದಕ್ಕೆ GI ಟ್ಯಾಗ್ ಇದೆ. ಓಕೆ, ಇಲ್ಲಿ ನೆನ್ಪಿಡ್ಬೇಕಾಗಿರೋ ಅಂಶ ಏನಂತಂದ್ರೆ ಸೋರಾಯ್ ಪೇಂಟಿಂಗ್ಸ್ ಇವು ಮ್ಯೂರಲ್ ಪೇಂಟಿಂಗ್ಸ್. ಇವು ಸಪೋಸ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಕೇಳಿದ್ರೆ ವಿ ಕ್ಯಾನ್ ಟ್ರೇಸ್ ದಿಸ್ ಪೇಂಟಿಂಗ್ಸ್ ಟು ದಿ ಚಾಲ್ಕೋಲಿಥಿಕ್ ಪೀರಿಯಡ್. ನಾವು ಆಲ್ರೆಡಿ ನೋಡಿದ್ವಿ. ಕಾಪರ್ ಮತ್ತೆ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡೋ ಟೈಮಲ್ಲಿ ಅಲ್ಲಿಂದ ಕೂಡ ಇದನ್ನ ಪೇಂಟಿಂಗ್ಸ್ ನ ಮಾಡ್ತಾ ಬಂದಿದ್ದಾರೆ. ಈ ಟ್ರೆಡಿಷನ್ ಹಂಗೆ ಬಂದಿದೆ. ಓಕೆ, ಹಾಗಾದ್ರೆ ಈ ಪೇಂಟಿಂಗ್ಸ್ ನ ಯಾರು ಪರ್ಫಾರ್ಮ್ ಮಾಡ್ತಾರೆ? ಯೂಶುವಲ್ ಆಗಿ ವುಮನ್ ಪರ್ಫಾರ್ಮ್ ಮಾಡ್ತಾರೆ. ಟ್ರೈಬಲ್ ವುಮೆನ್ಸ್, ಸಂತಾಲ್ ಟ್ರೈಬ್ಸ್, ಗೋಂಡ್ಸ್ ಟ್ರೈಬ್ಸ್ ಅಂತ ನೋಡಿದೀವಿ ನಾವಿಲ್ಲಿ.
ನೆಕ್ಸ್ಟ್ ಥೀಮ್ ಏನಂತಂದ್ರೆ ನ್ಯಾಚುರಲ್ ಎಲಿಮೆಂಟ್ಸ್ನ ತಗೊಂಡು ಡ್ರಾ ಮಾಡ್ತಾರೆ. ಫಾರೆಸ್ಟ್ ಆಗಿರ್ಬೋದು, ನಾವು ರಿವರ್ಸ್ ನೋಡಿರ್ಬೋದು, ಅನಿಮಲ್ಸ್ನ ನೋಡ್ಬೋದು. ಓಕೆ, ಏನೇನು ಯೂಸ್ ಮಾಡ್ತಾರೆ? ಚಾರ್ಕೋಲು, ಸಾಯಿಲು, ಕ್ಲೇ ಯೂಸ್ ಮಾಡ್ತಾರೆ. ಇದಕ್ಕೆ GI ಟ್ಯಾಗ್ ಕೂಡ ಇದೆ. ಎಲ್ಲಿಂದ ಇದೆ? ಹಜಾರಿಬಾಗ್, ಜಾರ್ಖಂಡ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ಗ್ಲೋಬಲ್ ಸ್ಪೆಕ್ಸ್ 2030 ಇನಿಷಿಯೇಟಿವ್. ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ ದಿ ಗ್ಲೋಬಲ್ ಸ್ಪೆಕ್ಸ್ 2030 ಇನಿಷಿಯೇಟಿವ್ ಲಾಂಚ್ಡ್ ಬೈ WHO? WHO ಪ್ರಾರಂಭಿಸಿದ ಗ್ಲೋಬಲ್ ಸ್ಪೆಕ್ಸ್ 2030 ಉಪಕ್ರಮದ ಪ್ರಾಥಮಿಕ ಗುರಿ ಏನು? ಆನ್ಸರ್ ವಿಲ್ ಬಿ ಟು ಎನ್ಶ್ಯೂರ್ ಯೂನಿವರ್ಸಲ್ ಆಕ್ಸೆಸ್ ಟು ಅಫೋರ್ಡೆಬಲ್ ಐ ಕೇರ್ ಸರ್ವಿಸಸ್ ಬೈ 2030. 2030 ವೇಳೆಗೆ ಏನ್ ಮಾಡಬೇಕು ಅಂತಿದ್ದಾರೆ? 30 ವೇಳೆಗೆ ಅಫೋರ್ಡೆಬಲ್ ಯೂನಿವರ್ಸಲ್ ಆಕ್ಸೆಸ್ ಟು ಐ ಕೇರ್ ಸರ್ವಿಸಸ್. ಓಕೆ, ಇದೊಂದು WHO ಇನಿಷಿಯೇಟಿವ್. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಜೆನೆವಾ, ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೆ. ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ? 1948 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಇನಿಷಿಯೇಟಿವ್ ಎಲ್ಲಿ ಫೋಕಸ್ ಮಾಡುತ್ತೆ, ಯಾವೊಂದು ಏರಿಯಾದಲ್ಲಿ ಅಂತಂದ್ರೆ, ಫಸ್ಟ್ಗೆ ಸರ್ವಿಸಸ್ ಕೊಡೋದು, ನೆಕ್ಸ್ಟ್ ಪರ್ಸನಲ್ ಕೆಪಾಸಿಟಿ ಏನ್ ಮಾಡೋದು? ಬಿಲ್ಡಿಂಗ್ ಕೆಪಾಸಿಟಿ ಪರ್ಸನಲ್, ಇದು ಪರ್ಸನಲ್. ನೆಕ್ಸ್ಟ್ ಎಜುಕೇಶನ್ ಪಬ್ಲಿಕ್ ಅವೇರ್ನೆಸ್ ವಿಲ್ ಬ್ರಿಂಗ್ ಪಬ್ಲಿಕ್ ಅವೇರ್ನೆಸ್, ಪ್ರಮೋಟ್ ಮಾಡೋದು. ಇದ್ರ ಜೊತೆಗೆ ಕಾಸ್ಟ್ ನ ಕಡಿಮೆ ಮಾಡೋದು. ಐ ಕೇರ್ ಏನ್ ಇಂಡಸ್ಟ್ರಿ ಇದೆಯಲ್ಲ, ಐ ಕೇರ್ ಸೆಕ್ಟರ್ಸ್ ಅಲ್ಲಿ ಕಾಸ್ಟ್ ಕಡಿಮೆ ಮಾಡಬೇಕು. ನೆಕ್ಸ್ಟ್ ಸರ್ವಿಲೆನ್ಸ್, ಡೇಟಾ ಪ್ರೊವೈಡ್ ಮಾಡೋದು. ಅದ್ರ ಜೊತೆಗೆ ರಿಸರ್ಚ್ ಪ್ರಮೋಟ್ ಮಾಡೋದು, ರಿಸರ್ಚ್ ಫಂಡ್ ಮಾಡೋದು. ಸೊ ಈ ಒಂದು 5 ಕ್ಯಾಟಗರಿಯಲ್ಲಿ WHO ವರ್ಕ್ ಮಾಡ್ಬೇಕಂತ ಏಮ್ ಇಟ್ಕೊಂಡಿದೆ. ಈ 5 ಕ್ಯಾಟಗರಿಯಲ್ಲಿ ವರ್ಕ್ ಮಾಡಿದ್ರೆ ಬೈ 2030 there will be accessible, affordable, universal ಐ ಕೇರ್ ಸರ್ವಿಸಸ್ ಅಂತ ನೋಡ್ತೀವಿ ನಾವು. ಐ ಕೇರ್ ಸರ್ವಿಸಸ್ ವರ್ಲ್ಡ್ ವೈಡ್. ಇಲ್ಲಿ ನೆನಪಿಡ್ಬೇಕಾದ್ರೆ ಅವಶ್ಯ ಏನು ಪಾಯಿಂಟ್ಸ್ ಏನು ಅಂತಂದ್ರೆ, ಗ್ಲೋಬಲ್ ಸ್ಪೆಕ್ಸ್ 2030 ಡೈರೆಕ್ಟ್ ಆಗಿ ಯಾವ್ದೊಂದು ಇನಿಷಿಯೇಟಿವ್ ಅಂತ ಕೇಳ್ತಾರೆ. ಇದೊಂದು WHO ಇನಿಷಿಯೇಟಿವ್. ಇದು ಯಾವೊಂದು ಸೆಕ್ಟರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ? ಐ ಕೇರ್ ಸರ್ವಿಸಸ್ ಅಲ್ಲಿ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. We discussed today's most important current affairs in MCQ forms. If you like our work, subscribe to our channel at Nama Kannada Jagattu. Thank you for watching.